ಹಲೋ ಡಿಯರ್ ವಿಜೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕೋಆರ್ಡಿನೇಟ್ ಕಂಜಂಕ್ಷನ್ಸ್ ಆಗಿರ್ತಕ್ಕಂಥ ಫಾರ್ ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೊ ಇವುಗಳನ್ನು ಸುಲಭವಾಗಿ ನೆನಪಿಡೋದಕ್ಕೆ ಫ್ಯಾನ್ ಬಾಯ್ಸ್ ಅನ್ನುವ ನೆಮೋನಿಕ್ ಡಿವೈಸ್ನ ಉಪಯೋಗ ಮಾಡ್ತಾರೆ. ಫ್ಯಾನ್ ಬಾಯ್ಸ್ ಹೀಗೆ ಇವುಗಳನ್ನು ಉಪಯೋಗ ಮಾಡಿಕೊಂಡು ಕಾಂಪೌಂಡ್ ಸೆಂಟೆನ್ಸಸ್ಸನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀನಿ. ಇದು ಸೆಕೆಂಡ್ PUC ಸ್ಟೂಡೆಂಟ್ಸು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಅವ್ರಿಗೆ ಲಿಂಕರ್ಸ್ ಅಂತ ಒಂದು ಗ್ರಾಮರ್ ಐಟಮ್ ಇದೆ, ಎಕ್ಸಾಮಿನೇಷನ್ನಲ್ಲಿ ಬರುತ್ತೆ. ಅದು ಸರಿಯಾದ ಲಿಂಕರ್ಸ್ಗಳನ್ನು ಆಯ್ಕೆ ಮಾಡಿ ನೀವು ಅಲ್ಲಿ ಬಿಟ್ಟ ಸ್ಥಳವನ್ನು ತುಂಬೋದಿರುತ್ತೆ. ಅದಕ್ಕೋಸ್ಕರ ಮೊದಲು ಈ ಲಿಂಕರ್ಸ್ಗಳ ಅರ್ಥ, ಅವುಗಳನ್ನು ಹೇಗೆ ನಾವು ವಾಕ್ಯದಲ್ಲಿ ಉಪಯೋಗ ಮಾಡಿದ್ದೀವಿ ಅಂತ ಗೊತ್ತಾದರೆ ಅಲ್ಲಿ ಎಕ್ಸಾಮಿನೇಷನ್ನಲ್ಲಿ ಒಂದು ಕರೆಕ್ಟಾಗಿ ಜಡ್ಜ್ಮೆಂಟ್ ಬರುತ್ತೆ, ಯಾವ ಲಿಂಕರ್ ಅಲ್ಲಿ ಫಿಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಪಾರ್ಟ್ 1, ಪಾರ್ಟ್ 2 ಇವೆಲ್ಲವನ್ನು ನೋಡಿದಾಗ ನಿಮಗೆ ತುಂಬ ಚೆನ್ನಾಗಿ ಲಿಂಕರ್ಸ್ ಬಗ್ಗೆ ಒಳ್ಳೆಯ ನಾಲೆಜ್ ಬರುತ್ತೆ. ಒಂದು ವೇಳೆ ನೀವು ಆ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಕೊನೆಯಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅವುಗಳನ್ನು ಕೂಡ ನೋಡ್ಕೊಳ್ಳಿ. ಈ ಶಬ್ದಗಳನ್ನು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಕರೀತಾರೆ. ಇವುಗಳನ್ನು ಎರಡು ವಾಕ್ಯಗಳು ಅಥವಾ ಎರಡು ಕ್ಲಾಸ್ಗಳನ್ನು ಅಂದರೆ ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನು ಸೇರಿಸಲಿಕ್ಕೆ ಉಪಯೋಗಿಸ್ತೀವಿ. ಈ ವಿಡಿಯೋದಲ್ಲಿ ಇವುಗಳ ಅರ್ಥ ಏನು, ಇವುಗಳನ್ನು ಸೆಂಟೆನ್ಸಸ್ನಲ್ಲಿ ಅಂದರೆ ವಾಕ್ಯಗಳಲ್ಲಿ ಹೇಗೆ ಉಪಯೋಗ ಮಾಡಿದೆ ಅನ್ನೋದನ್ನು ತೋರಿಸಿದೆ. ಮೊದಲು ವಾಕ್ಯಗಳಲ್ಲಿ ಇವುಗಳ ಅರ್ಥ ಏನಾಗುತ್ತೆ ಅಂಥೇಳಿ ಕನ್ನಡದಲ್ಲಿ ತಿಳ್ಕೋಬೇಕು. ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಇದು ಬಹಳ ಇಂಪಾರ್ಟೆಂಟ್. ಇವುಗಳನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಸೆಂಟೆನ್ಸ್ಗೆ ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಲಿಂಕರ್ಸ್ಗಳು ಇವಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಇವೆ. ಈ ಲಿಂಕರ್ಸ್ನ ಸಬಾರ್ಡಿನೇಟ್ ಕಂಜಂಕ್ಷನ್ಸ್ ಅಂತಾರೆ. ಮೊದಲು ಆ್ಯಂಡ್ ಅಂದರೆ ಮತ್ತು ಅನ್ನುವ ಶಬ್ದವನ್ನು ಉಪಯೋಗ ಮಾಡಿಕೊಂಡು ವಾಕ್ಯ ಮಾಡಿದ್ದನ್ನು ನೋಡೋಣ. ಐ ಸ್ಟಡೀಡ್ ವೆಲ್ ಆ್ಯಂಡ್ ಐ ಸ್ಕೋರ್ಡ್ 95%. ಇಲ್ಲಿ ಐ ಸ್ಟಡೀಡ್ ವೆಲ್ ಅನ್ನೋದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತು ಐ ಸ್ಕೋರ್ಡ್ 95% ಅನ್ನೋದು ಕೂಡ ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ನಾನು ಚೆನ್ನಾಗಿ ಅಭ್ಯಾಸ ಮಾಡಿದೆ ಮತ್ತು ನಾನು 95% ಸ್ಕೋರ್ ಮಾಡಿದೆ. ಇಲ್ಲಿ ಎರಡನೆಯ ಕ್ರಿಯೆ ಐ ಸ್ಕೋರ್ಡ್ 95% ಅನ್ನೋದೇನಿದೆ, ಇದು ಮೊದಲನೆಯ ಕ್ರಿಯೆಯ ಪರಿಣಾಮ. ಹೀಗೆ ಒಂದು ಕ್ರಿಯೆ ಇನ್ನೊಂದು ಕ್ರಿಯೆಯ ಪರಿಣಾಮ ಆಗಿದ್ದರೆ ಅಲ್ಲಿ ಆ್ಯಂಡ್ ಅನ್ನು ಉಪಯೋಗ ಮಾಡ್ತೀವಿ. ಎರಡನೆಯ ವಾಕ್ಯ, ದ ಥೀಫ್ ವಾಸ್ ಕಾಟ್ ಆ್ಯಂಡ್ ಹಿ ವಾಸ್ ಸೆಂಟ್ ಟು ಜೈಲ್. ಕಳ್ಳನನ್ನು ಹಿಡಿಯಲಾಯಿತು ಮತ್ತು ಅವನನ್ನು ಜೈಲಿಗೆ ಕಳಿಸಲಾಯಿತು. ಇಲ್ಲಿ ಎರಡನೆಯ ಕ್ರಿಯೆ ಹಿ ವಾಸ್ ಸೆಂಟ್ ಟು ಜೈಲ್ ಅನ್ನೋದು ಮೊದಲನೆಯ ಕ್ರಿಯೆಯ ಮುಂದುವರಿದ ಭಾಗ, ಇದು ಪರಿಣಾಮ ಅಲ್ಲ, ಮುಂದುವರಿದ ಭಾಗ. ಹೀಗೆ ಒಂದು ಕ್ರಿಯೆ ಇನ್ನೊಂದು ಕ್ರಿಯೆಯ ಮುಂದುವರಿದ ಭಾಗ ಆಗಿತ್ತು ಅಂದರೆ ಆಗ ಆ್ಯಂಡ್ ಅನ್ನು ಉಪಯೋಗ ಮಾಡಬೇಕು. ಐ ಪ್ಲೇ ಆನ್ ದ ಹಾರ್ಮೋನಿಯಂ ಆ್ಯಂಡ್ ಐ ಕ್ಯಾನ್ ಪ್ಲೇ ಆನ್ ದ ವಯಲಿನ್. ನಾನು ಹಾರ್ಮೋನಿಯಂ ಬಾರಿಸುತ್ತೇನೆ ಮತ್ತು ನಾನು ವಯಲಿನ್ ಕೂಡ ನುಡಿಸಬಲ್ಲೆ. ಒಂದಕ್ಕಿಂತ ಹೆಚ್ಚು ಕ್ರಿಯೆಗಳು ನಡೀತವೆ ಅಥವಾ ಒಂದಕ್ಕಿಂತ ಹೆಚ್ಚು ಟ್ಯಾಲೆಂಟ್ಗಳು ನಮ್ಮಲ್ಲಿ ಇದೆ ಅಂತ ಹೇಳಬೇಕಾದಾಗ ಆ್ಯಂಡ್ ಅನ್ನು ಉಪಯೋಗ ಮಾಡ್ತೀವಿ. ಹಿ ಕೇಮ್ ಹಿಯರ್ ಆ್ಯಂಡ್ ವೆಂಟ್ ಬ್ಯಾಕ್. ಇಲ್ಲಿ ವೆಂಟ್ ಬ್ಯಾಕ್ ಅಂತ ಏನಿದೆ ಅದರ ಹಿಂದ್ಗಡೆ ಐ ಇದೆ, ಅದು ಸೈಲೆಂಟ್ ಆಗಿದೆ ಅಷ್ಟೇ. ಅವನು ಇಲ್ಲಿಗೆ ಬಂದ ಮತ್ತು ತಿರುಗಿ ಹೊರಟು ಹೋದ. ಇಲ್ಲಿ ಒಂದು ಕ್ರಿಯೆ ಆದ ನಂತರ ಇನ್ನೊಂದು ಕ್ರಿಯೆ ನಡೆದಿದೆ ಅಷ್ಟೇ. ಬಂದ, ಹೋದ. ಇಲ್ಲಿ ವೆಂಟ್ ಬ್ಯಾಕ್ ಆದ ನಂತರ ವಿದೌಟ್ ಡೂಯಿಂಗ್ ಎನಿಥಿಂಗ್ ಅಂತ ಇದ್ದಿದ್ದರೆ ಆಗ ಬದಲಾಗಿರೋದು. ಏನೂ ಮಾಡದೆ ಹೊರಟು ಹೋದ ಅಂದಾಗ ಇಲ್ಲಿ ಆ್ಯಂಡ್ ಬದಲಾಗಿ ಬಟ್ ಬರುತ್ತೆ. ಐ ವಿಲ್ ಜಾಯಿನ್ ಕ್ರಿಕೆಟ್ ಕ್ಲಬ್ ಆ್ಯಂಡ್ ಯು ಜಾಯಿನ್ ಫುಟ್ಬಾಲ್ ಕ್ಲಬ್. ನಾನು ಕ್ರಿಕೆಟ್ ಕ್ಲಬ್ ಸೇರುವೆನು ಮತ್ತು ನೀನು ಫುಟ್ಬಾಲ್ ಕ್ಲಬ್ ಸೇರು. ಇಲ್ಲಿ ನಡೆಯುವ ಕ್ರಿಯೆಗಳು ಎರಡು ಒಂದೇ ತರಹದ ಕ್ರಿಯೆಗಳು, ಎರಡು ಒಂದಕ್ಕೊಂದು ಪೂರಕ ಆಗಿವೆ. ವಿ ವೆಂಟ್ ಆನ್ ಅ ಪಿಕ್ನಿಕ್ ಆ್ಯಂಡ್ ಎಂಜಾಯ್ಡ್ ಅ ಲಾಟ್. ಇಲ್ಲಿ ಕೂಡ ಎಂಡ್ ಆದಮೇಲೆ ವಿ ಅಂತ ಇದೆ, ಅದು ಸೈಲೆಂಟ್ ಆಗಿದೆ. ಎಂಜಾಯ್ಡ್ ಅ ಲಾಟ್ ಅನ್ನೋದು ಪಿಕ್ನಿಕ್ಗೆ ಹೋದಿದ್ದರ ಪರಿಣಾಮ ಅಥವಾ ಮುಂದುವರಿದ ಕ್ರಿಯೆ, ಅದಕ್ಕೋಸ್ಕರ ಇಲ್ಲಿ ಆ್ಯಂಡ್ ಯೂಸ್ ಆಗಿದೆ. ಬರ್ನ್ ವುಡ್ ಆ್ಯಂಡ್ ಇಟ್ ಬಿಕಮ್ಸ್ ಚಾರ್ಕೋಲ್. ಕಟ್ಟಿಗೆಯನ್ನು ಸುಡು
ಮತ್ತು ಅದು ಇದ್ದಿಲಾಗುತ್ತದೆ. ಕಟ್ಟಿಗೆಯನ್ನು ಸುಟ್ಟಾಗ ಇದ್ದಿಲಾಗುವುದು ಅದರ ಪರಿಣಾಮ. ಅದಕ್ಕಾಗಿ ಇಲ್ಲಿ ಆ್ಯಂಡ್ ಅನ್ನು ಉಪಯೋಗ ಮಾಡಿದೆ. ಈಗ ಕಾಂಪೌಂಡ್ ಸೆಂಟೆನ್ಸ್ಗಳಲ್ಲಿ ಬಟ್ ಅನ್ನ ಹೇಗೆ ಉಪಯೋಗ ಮಾಡ್ತೀವಿ ಅಂತ ನೋಡೋಣ. ಬಟ್ ಅಂದರೆ ಆದರೆ. ಹಿ ಈಸ್ ಓಲ್ಡ್ ಬಟ್ ನಾಟ್ ವೀಕ್. ಇಲ್ಲಿ ನಾಟ್ ವೀಕ್ ಅಂತ ಹೇಳಿದ್ದು ಶಾರ್ಟ್ ಆಗಿ ಹೇಳಿದೆ. ಇದರ ಸಂಪೂರ್ಣ ವಾಕ್ಯ ಅಂದರೆ ಹಿ ಈಸ್ ನಾಟ್ ವೀಕ್ ಅಂತ. ಇದು ಅಂಡರ್ಸ್ಟುಡ್. ಇದರ ಅರ್ಥ ಅವನು ಮುದುಕನಾಗಿದ್ದಾನೆ ಆದರೆ ಅಶಕ್ತನಾಗಿಲ್ಲ. ಮುದುಕರಾದ ಮೇಲೆ ಸಾಮಾನ್ಯವಾಗಿ ವೀಕ್ ಆಗ್ತಾರೆ, ಅಶಕ್ತರಾಗ್ತಾರೆ. ಇಲ್ಲಿ ನಾಟ್ ಇರಲಿಲ್ಲ ಅಂತಂದರೆ ಹಿ ಈಸ್ ವೀಕ್ ಅಂತ ಇತ್ತು ಅಂತಂದರೆ ಅಲ್ಲಿ ಆ್ಯಂಡ್ ಬಂದಿರೋದು, ಬಟ್ ಬರ್ತಿರಲಿಲ್ಲ. ಇಲ್ಲಿ ಎರಡನೆಯದು ಮೊದಲನೆಯದರ ಪರಿಣಾಮ ಅಲ್ಲ, ಅದರ ವಿರುದ್ಧದ ಪರಿಣಾಮ. ಸೊ ವಿರುದ್ಧ ಆಗಿರೋದ್ರಿಂದ ಇಲ್ಲಿ ಆದರೆ ಅಂತ ಉಪಯೋಗ ಮಾಡಬೇಕು. ಅದಕ್ಕೆ ಬಟ್ ಉಪಯೋಗ ಆಗಿದೆ. ಹಿ ಈಸ್ ಟಾಲ್ ಬಟ್ ಹಿಸ್ ಪೇರೆಂಟ್ಸ್ ಆರ್ ಶಾರ್ಟ್. ಅವನು ಎತ್ತರವಾಗಿದ್ದಾನೆ ಆದರೆ ಅವನ ತಂದೆ ತಾಯಿಯರು ಕುಳ್ಳರಾಗಿದ್ದಾರೆ. ನೋಡಿ, ಸಾಮಾನ್ಯವಾಗಿ ತಂದೆ ತಾಯಿಯರು ಎತ್ತರವಾಗಿದ್ದರೆ ಮಕ್ಕಳು ಕೂಡ ಎತ್ತರವಾಗಿರ್ತಾರೆ, ಇದು ಸಾಮಾನ್ಯ. ತಂದೆ ತಾಯಿಯರು ಗಿಡ್ಡಕ್ಕಿದ್ದು ಮಗು ಬಹಳ ಎತ್ತರ ಆಗಿತ್ತು ಅಂತಂದರೆ ಅದು ಅಸಾಮಾನ್ಯ, ಅಂದರೆ ವಿರುದ್ಧ. ಇಲ್ಲಿ ವಿರೋಧಾಭಾಸ ಇರುವುದರಿಂದ ಬಟ್ನ ಉಪಯೋಗ ಆಗಿದೆ. ಶಿ ಟ್ರೈಡ್ ಹಾರ್ಡ್ ಬಟ್ ಶಿ ಫೇಲ್ಡ್. ಅವಳು ತುಂಬ ಪ್ರಯತ್ನಪಟ್ಟಳು ಆದರೂ ಫೇಲ್ ಆದಳು. ತುಂಬ ಕಷ್ಟಪಟ್ಟಾಗ ಯಶಸ್ಸು ಸಿಗುತ್ತೆ, ಆದರೆ ಇಲ್ಲಿ ಸಿಕ್ಕಿಲ್ಲ, ಅಂದರೆ ವಿರುದ್ಧವಾಗಿದೆ. ಅದಕ್ಕೋಸ್ಕರ ಇಲ್ಲಿ ಬಟ್ ಉಪಯೋಗ ಆಗಿದೆ. ಐ ನೋ ದ ಟ್ರೂತ್ ಬಟ್ ಐ ವಿಲ್ ನಾಟ್ ಟೆಲ್ ಯು. ನನಗೆ ಸತ್ಯ ಗೊತ್ತಿದೆ ಆದರೆ ನಾನು ನಿನಗೆ ಹೇಳುವುದಿಲ್ಲ. ಯುವರ್ ಥಾಟ್ಸ್ ಆರ್ ಗುಡ್ ಬಟ್ ಯುವರ್ ಆಕ್ಷನ್ಸ್ ಆರ್ ನಾಟ್ ಗುಡ್. ನಿನ್ನ ಆಲೋಚನೆಗಳು ಒಳ್ಳೆಯವಾಗಿವೆ ಆದರೆ ನಿನ್ನ ಕೃತ್ಯಗಳು ಒಳ್ಳೆಯವಾಗಿಲ್ಲ. ನೋಡಿ, ಮೊದಲನೆಯ ವಾಕ್ಯದಲ್ಲಿ ಒಳ್ಳೆಯದು ಅಂತ ಬಂದಿದೆ, ಎರಡನೆಯ ವಾಕ್ಯದಲ್ಲಿ ನಾಟ್ ಗುಡ್, ಒಳ್ಳೆಯದಲ್ಲ ಅಂತ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ವಿರೋಧಾಭಾಸ ಇದೆ, ಅದಕ್ಕೆ ಬಟ್ ಯೂಸ್ ಆಗಿದೆ. ಐ ಶಾಲ್ ಮ್ಯಾರಿ ಯು ಬಟ್ ಇಟ್ ಈಸ್ ನಾಟ್ ದ ರೈಟ್ ಟೈಮ್ ಫಾರ್ ಅವರ್ ಮ್ಯಾರೇಜ್. ನಾನು ನಿನ್ನನ್ನು ಮದುವೆಯಾಗುವೆನು ಆದರೆ ಈಗ ಇದು ನಮ್ಮ ಮದುವೆಗೆ ಸರಿಯಾದ ಸಮಯವಲ್ಲ. ಇಲ್ಲಿ ಎರಡು ಹೇಳಿಕೆಗಳು ಒಂದೇ ದಿಕ್ಕಿನಲ್ಲಿ ಇಲ್ಲ, ಪೂರಕವಾಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಟ್ ಉಪಯೋಗ ಆಗಿದೆ. ಈಗ ಫಾರ್ ಉಪಯೋಗಿಸಿ ಮಾಡಿರ್ತಕ್ಕಂಥ ಕಾಂಪೌಂಡ್ ಸೆಂಟೆನ್ಸ್ ನೋಡೋಣ. ಫಾರ್ ಅನ್ನುವುದನ್ನು ಕಂಜಂಕ್ಷನ್ ಆಗಿ ಉಪಯೋಗ ಮಾಡಿದಾಗ ಬಿಕಾಸ್ ಅನ್ನುವ ಅರ್ಥ ಬರುತ್ತೆ, ಅಂದರೆ ಏಕೆಂದರೆ. ಐ ನೀಡ್ ರೆಸ್ಟ್ ಫಾರ್ ಐ ಆಮ್ ಟಯರ್ಡ್. ನನಗೆ ವಿಶ್ರಾಂತಿ ಬೇಕಿದೆ ಏಕೆಂದರೆ ನಾನು ದಣಿದಿದ್ದೇನೆ. ಐ ನೀಡ್ ರೆಸ್ಟ್ ಬಿಕಾಸ್ ಐ ಆಮ್ ಟಯರ್ಡ್ ಅಂತ ಕೂಡ ಹೇಳಬಹುದು. ಆದರೆ ಆಗ ಅದು ಕಾಂಪೌಂಡ್ ಸೆಂಟೆನ್ಸ್ ಆಗಲ್ಲ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಬಿಕಾಸ್ ಐ ಆಮ್ ಟಯರ್ಡ್ ಐ ನೀಡ್ ರೆಸ್ಟ್ ಅಂತ ಕೂಡ ಹೇಳಬಹುದು. ಅದೇ ಫಾರ್ ಐ ಆಮ್ ಟಯರ್ಡ್ ಐ ನೀಡ್ ರೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಇದು ಅಬ್ಸರ್ಡ್ ಆಗಿಬಿಡುತ್ತೆ. ಮೇಕ್ ಹಿಮ್ ದ ಕ್ಯಾಪ್ಟನ್ ಫಾರ್ ಹೀ ಈಸ್ ಆ್ಯನ್ ಆಲ್ರೌಂಡರ್. ಅವನನ್ನು ಕ್ಯಾಪ್ಟನನ್ನಾಗಿ ಮಾಡು ಏಕೆಂದರೆ ಅವನೊಬ್ಬ ಆಲ್ರೌಂಡರ್ ಆಗಿದ್ದಾನೆ. ವಿರಾಟ್ ಈಸ್ ಡ್ರಾಪ್ಡ್ ಫಾರ್ ದಿಸ್ ಮ್ಯಾಚ್ ಫಾರ್ ಹೀ ಈಸ್ ನಾಟ್ ಇನ್ ಗುಡ್ ಫಾರ್ಮ್. ನೋಡಿ, ಇಲ್ಲೊಂದು ಫಾರ್ ಇದೆ, ಇದು ಕಂಜಂಕ್ಷನ್ ಅಲ್ಲ, ಇದು ಪ್ರಿಪೋಸಿಷನ್ ಆಗಿ ಉಪಯೋಗ ಆಗಿದೆ. ಈ ಪಂದ್ಯಕ್ಕೆ ವಿರಾಟ್ನನ್ನು ಕೈಬಿಡಲಾಗಿದೆ ಏಕೆಂದರೆ ಅವನು ಒಳ್ಳೆಯ ಫಾರ್ಮ್ನಲ್ಲಿ ಇಲ್ಲ. ದ ಕೇಸ್ ವಾಸ್ ಡಿಸ್ಮಿಸ್ಡ್ ಫಾರ್ ದೆರ್ ವಾಸ್ ನೋ ಐ ವಿಟ್ನೆಸ್. ಕೇಸನ್ನು ಡಿಸ್ಮಿಸ್ ಮಾಡಲಾಯಿತು ಏಕೆಂದರೆ ಪ್ರತ್ಯಕ್ಷ ಸಾಕ್ಷ್ಯ ಇರಲಿಲ್ಲ. ಐ ಕಾಂಟ್ ಲೆಂಡ್ ಯು ಮನಿ ಫಾರ್ ಐ ಹ್ಯಾವ್ ನೋ ಮನಿ. ನಾನು ನಿನಗೆ ಹಣವನ್ನು ಸಾಲವಾಗಿ ಕೊಡಲಾರೆ ಏಕೆಂದರೆ ನನ್ನ ಬಳಿ ಹಣ ಇಲ್ಲ. ಬಿ ಅವೇ ಫ್ರಮ್ ಹಿಮ್ ಫಾರ್ ಹೀ ಈಸ್ ಡೇಂಜರಸ್. ಅವನಿಂದ ದೂರ ಇರು ಏಕೆಂದರೆ ಅವನು ಅಪಾಯಕಾರಿಯಾಗಿದ್ದಾನೆ. ಈ ಎಲ್ಲ ವಾಕ್ಯಗಳಲ್ಲಿ ನೀವು ಫಾರ್ ಬದಲಾಗಿ ಬಿಕಾಸ್ ಅನ್ನು ಬಳಸಿದರೆ ಏನೂ ತಪ್ಪಲ್ಲ. ಈಗ ಸೋ ಉಪಯೋಗ ಮಾಡಿರ್ತಕ್ಕಂಥ ವಾಕ್ಯಗಳನ್ನು ನೋಡೋಣ. ಸೋ ಅಂದರೆ ಕನ್ನಡದಲ್ಲಿ ಆದ್ದರಿಂದ, ಅದಕ್ಕೋಸ್ಕರ, ಹಾಗಾಗಿ
ಅಂತ ಅರ್ಥ. ಯಾವುದೇ ಒಂದು ಕ್ರಿಯೆಯಾದ ಮೇಲೆ ಅಥವಾ ಒಂದು ಹೇಳಿಕೆಯಾದ ಮೇಲೆ ಅದಕ್ಕೆ ಕಾರಣವನ್ನು ಕೊಡ್ತೀವಲ್ಲ, ಕಾರಣ ಕೊಡೋಕ್ಕಿಂತ ಮುಂಚೆ ಸೋ ಅನ್ನು ಉಪಯೋಗ ಮಾಡ್ತೀವಿ. ಐ ಆಮ್ ಸಿಕ್, ಸೊ ಐ ವಿಲ್ ಸ್ಟೇ ಅವೇ ಫ್ರಮ್ ದ ಪಾರ್ಟಿ. ನಾನು ರೋಗಗ್ರಸ್ತನಾಗಿದ್ದೇನೆ, ಆದ್ದರಿಂದ ನಾನು ಪಾರ್ಟಿಯಿಂದ ದೂರ ಉಳಿಯುವೆನು. ಹಿ ಡಿಡ್ ನಾಟ್ ಮೇಕ್ ಎನಿ ಎಫರ್ಟ್, ಸೊ ಹಿ ಫೇಲ್ಡ್. ಅವನು ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ, ಆದ್ದರಿಂದ ಅವನು ಫೇಲ್ ಆದ. ಐ ಆಮ್ ಪ್ರೂಡೆಂಟ್, ಸೊ ಐ ಸೇವ್ ಮನಿ. ನಾನು ಮುಂದಾಲೋಚನೆಯುಳ್ಳವನಾಗಿದ್ದೇನೆ, ಆದ್ದರಿಂದ ನಾನು ಹಣವನ್ನು ಉಳಿತಾಯ ಮಾಡುತ್ತೇನೆ. ಶಿ ಡಸಂಟ್ ನೋ ಎನಿಥಿಂಗ್ ಅಬೌಟ್ ಇಟ್, ಸೊ ಶಿ ಕೆಪ್ಟ್ ಕ್ವೈಟ್. ಅವಳಿಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ, ಆದ್ದರಿಂದ ಅವಳು ಸುಮ್ಮನಿದ್ದಳು. ಹಿಸ್ ಪರ್ಫಾರ್ಮೆನ್ಸ್ ವಾಸ್ ಕ್ವೈಟ್ ಗುಡ್, ಸೊ ಹಿ ಗಾಟ್ ಪ್ರಮೋಷನ್. ಅವನ ಪ್ರದರ್ಶನ ತುಂಬ ಚೆನ್ನಾಗಿತ್ತು, ಆದ್ದರಿಂದ ಅವನಿಗೆ ಪ್ರಮೋಷನ್ ದೊರೆಯಿತು. ಆರ್ ಅಂದರೆ ಅಥವಾ, ಇಲ್ಲದಿದ್ದರೆ. ಯು ಪಾರ್ಟಿಸಿಪೇಟ್ ಆರ್ ಅಲೋ ಮೀ ಟು ಪಾರ್ಟಿಸಿಪೇಟ್. ನೀನು ಭಾಗವಹಿಸು ಅಥವಾ ನನ್ನನ್ನು ಭಾಗವಹಿಸಲು ಬಿಡು. ವಿ ಕ್ಯಾನ್ ಗೋ ಟು ಹಂಪಿ ಆರ್ ವಿ ಕ್ಯಾನ್ ಗೋ ಟು ಸಂಡೂರ್. ನಾವು ಹಂಪಿಗೆ ಹೋಗಬಹುದು ಅಥವಾ ಸಂಡೂರಿಗೆ ಹೋಗಬಹುದು. ಯು ಮೇ ಗೋ ಟುಡೇ ಆರ್ ಯು ಮೇ ಗೋ ಟುಮಾರೋ. ನೀನು ಇವತ್ತು ಹೋಗಬಹುದು ಅಥವಾ ನೀನು ನಾಳೆ ಹೋಗಬಹುದು. ವರ್ಕ್ ಆನೆಸ್ಟ್ಲಿ ಆರ್ ಯು ವಿಲ್ ಬಿ ಡಿಸ್ಮಿಸ್ಡ್. ಪ್ರಾಮಾಣಿಕತೆಯಿಂದ ಕೆಲಸ ಮಾಡು, ಇಲ್ಲದಿದ್ದರೆ ನಿನ್ನನ್ನು ಡಿಸ್ಮಿಸ್ ಮಾಡಲಾಗುವುದು. ಯು ಟ್ರೈ ಟು ಗೆಟ್ ದ ಕ್ಯಾಪ್ಟನ್ಸಿ ಆರ್ ದ ಬೋರ್ಡ್ ವಿಲ್ ಸೆಲೆಕ್ಟ್ ಹರಿ. ನೀನು ಕ್ಯಾಪ್ಟನ್ಸಿ ಪಡೆಯಲು ಪ್ರಯತ್ನ ಮಾಡು, ಇಲ್ಲದಿದ್ದರೆ ಬೋರ್ಡ್ ಹರಿಯನ್ನು ಸೆಲೆಕ್ಟ್ ಮಾಡುವುದು. ಶಾಲ್ ಐ ಸ್ಟಾರ್ಟ್ ದ ಕ್ಲಾಸ್ ಆರ್ ವೇಟ್ ಫಾರ್ ಎವ್ರಿ ಒನ್ ಟು ಅರೈವ್. ನಾನು ತರಗತಿ ಪ್ರಾರಂಭಿಸಲೇ ಅಥವಾ ಪ್ರತಿಯೊಬ್ಬನೂ ಬರುವವರೆಗೆ ಕಾಯಲೇ. ಯಟ್ ಅಂದರೆ ಆದಾಗ್ಯೂ, ಅಷ್ಟಾದರೂ, ಹಾಗಿದ್ದರೂ. ಹಿ ಅರ್ನ್ಸ್ ಎ ಲಾಟ್. ಅವನು ಬಹಳಷ್ಟು ಗಳಿಸುತ್ತಾನೆ. ಯಟ್ ಹಿ ಸ್ಪೆಂಡ್ಸ್ ವೆರಿ ಲೆಸ್. ಆದರೂ ತುಂಬ ಕಡಿಮೆ ಖರ್ಚು ಮಾಡುತ್ತಾನೆ. ಶಿ ವಾಸ್ ಇಲ್ ಯಟ್ ಶಿ ಅಟೆಂಡೆಡ್ ದ ಮೀಟಿಂಗ್. ಅವಳು ಅನಾರೋಗ್ಯದಿಂದಿದ್ದಳು, ಹಾಗಿದ್ದರೂ ಅವಳು ಮೀಟಿಂಗ್ ಅಟೆಂಡ್ ಮಾಡಿದಳು. ಹಿ ಈಸ್ ಡಯಾಬೆಟಿಕ್. ಅವನು ಮಧುಮೇಹ ರೋಗದಿಂದ ಬಳಲುತ್ತಿದ್ದಾನೆ. ಯಟ್ ಹಿ ಈಟ್ಸ್ ಅ ಲಾಟ್ ಆಫ್ ಸ್ವೀಟ್ಸ್. ಆದರೂ ಅವನು ಬಹಳಷ್ಟು ಸಿಹಿ ತಿಂಡಿಗಳನ್ನು ತಿನ್ನುತ್ತಾನೆ. ಹಿ ಈಸ್ ಪನಿಷ್ಡ್ ಮೆನಿ ಟೈಮ್ಸ್. ಅವನಿಗೆ ಬಹಳ ಸಲ ಶಿಕ್ಷೆ ನೀಡಲಾಗಿದೆ. ಯಟ್ ಹಿ ಡಸ್ ದ ಸೇಮ್ ಮಿಸ್ಟೇಕ್. ಆದಾಗ್ಯೂ ಅವನು ಅದೇ ತಪ್ಪನ್ನು ಮಾಡುತ್ತಾನೆ. ಅವನು ಕುಳ್ಳಗಿದ್ದಾನೆ. ಯಟ್ ಹಿ ಪ್ಲೇಸ್ ಬಾಸ್ಕೆಟ್ಬಾಲ್ ವೆಲ್. ಹಾಗಿದ್ದರೂ ಅವನು ಬಾಸ್ಕೆಟ್ಬಾಲನ್ನು ಚೆನ್ನಾಗಿ ಆಡುತ್ತಾನೆ. ದಿಸ್ ಮೂವಿ ಈಸ್ ನಾಟ್ ಸೋ ಗುಡ್ ಯಟ್ ಇಟ್ ಮೇಡ್ ಅ ಲಾಟ್ ಆಫ್ ಮನಿ. ಆದಾಗ್ಯೂ ಅದು ಬಹಳಷ್ಟು ಹಣವನ್ನು ಮಾಡಿದೆ. ನಾರ್ ಅಂದರೆ ಅಥವಾ ಅಂತಲೇ, ಆದರೆ ಇದು ನೆಗೆಟಿವ್ ರೂಪ. ಹಿ ಡಿಡ್ ನಾಟ್ ಪಾರ್ಟಿಸಿಪೇಟ್ ನಾರ್ ಡಿಡ್ ಹಿ ಅಲೋ ಮೀ ಟು ಪಾರ್ಟಿಸಿಪೇಟ್. ಅವನು ಭಾಗವಹಿಸಲಿಲ್ಲ. ಈ ಪಾರ್ಟ್ ನಾರ್ ಡಿಡ್ ಹಿ ಅಲೋ ಮೀ ಟು ಪಾರ್ಟಿಸಿಪೇಟ್ ಅನ್ನೋದೇನಿದೆ, ಇದು ಹಿ ಡಿಡ್ ನಾಟ್ ಅಲೋ ಮೀ ಟು ಪಾರ್ಟಿಸಿಪೇಟ್, ಅವನು ನನಗೆ ಭಾಗವಹಿಸಲು ಬಿಡಲಿಲ್ಲ ಅನ್ನುವ ಅರ್ಥದ್ದು. ನಾರ್ನ ಉಪಯೋಗ ಮಾಡಿದಾಗ ಡಿಡ್ ನಾಟ್ ಅಲೋ ಅಂತೇನಿದೆ ಅದು ನಾರ್ ಆದ ನಂತರನೇ ಸಹಾಯಕ ಕ್ರಿಯಾಪದ ಆಗಿರ್ತಕ್ಕಂಥ ಡಿಡ್ ಅಥವಾ ಡೂ ಅಥವಾ ಡಸ್ ಅಥವಾ ಇನ್ಯಾವುದೋ ಸಹಾಯಕ ಕ್ರಿಯಾಪದ ಇಲ್ಲಿ ಬರುತ್ತೆ. ಇಟ್ ವಾಸ್ ನಾಟ್ ಹರ್ ರೆಸ್ಪಾನ್ಸಿಬಿಲಿಟಿ ನಾರ್ ವಾಸ್ ಇಟ್ ಮೈನ್. ನೋಡಿ, ಇಲ್ಲಿ ನಾರ್ ಆದ ತಕ್ಷಣವೇ ಸಹಾಯಕ ಕ್ರಿಯಾಪದ ವಾಸ್ ಬಂದಿದೆ. ಇಟ್ ವಾಸ್ ನಾಟ್ ಮೈನ್ ಆಗಬೇಕಾಗಿದ್ದು ನಾರ್ ಬಂದಿದ್ದಕ್ಕೆ ವಾಸ್ ಇಟ್ ಮೈನ್ ಆಯಿತು. ಐ ಕಾಂಟ್ ಹೆಲ್ಪ್ ಹಿಮ್ ನಾರ್ ಕ್ಯಾನ್ ಯು ಹೆಲ್ಪ್ ಹಿಮ್. ನೋಡಿ, ಇಲ್ಲಿ ನಾರ್ ಆದ ಕೂಡಲೇ ಸಹಾಯಕ ಕ್ರಿಯಾಪದ ಕ್ಯಾನ್ ಬಂದಿದೆ. ಐ ಕಾಂಟ್ ಹೆಲ್ಪ್ ಹಿಮ್ ಅಂದರೆ ನಾನು ಅವನಿಗೆ ಸಹಾಯ ಮಾಡಲಾರೆ. ನಾರ್ ಕ್ಯಾನ್ ಯು ಹೆಲ್ಪ್ ಹಿಮ್ ಅಂದರೆ ನೀನು ಕೂಡ ಅವನಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ದೇರ್ ಆರ್ ನೋ ಫ್ರೆಶ್ ಫ್ರೂಟ್ಸ್
ನಾರ್ ಆರ್ ದೇರ್ ಎನಿ ಡ್ರೈಡ್ ಫ್ರೂಟ್ಸ್. ಇಲ್ಲಿ ತಾಜಾ ಹಣ್ಣುಗಳು ಇಲ್ಲ, ಒಣಗಿದ ಹಣ್ಣುಗಳೂ ಇಲ್ಲ. ಹಿ ಡಸಂಟ್ ಡೂ ಎನಿಥಿಂಗ್ ಹಿಮ್ಸೆಲ್ಫ್. ಅವನು ತಾನೇ ಏನನ್ನೂ ಮಾಡುವುದಿಲ್ಲ. ನಾರ್ ಡಸ್ ಹಿ ಲೆಟ್ ಅದರ್ಸ್ ಡೂ ಇಟ್. ಬೇರೆಯವರು ಮಾಡಲು ಅವನು ಬಿಡುವುದಿಲ್ಲ. ಇಲ್ಲಿ ನಾರ್ ಆದ ಕೂಡಲೇ ಡಸ್ ಬಂದಿದೆ, ಗಮನ ಇಡಲಿ. ಈಗ ನೀವು ಆರ್, ನಾರ್, ಆ್ಯಂಡ್, ಬಟ್ ಇವುಗಳನ್ನು ಸಿಂಗಲ್ ಆಗಿ ಉಪಯೋಗ ಮಾಡಿದ್ದನ್ನು ನೋಡಿದ್ದೀವಿ. ಇವುಗಳನ್ನು ಪೇರ್ನಲ್ಲಿ ಕೂಡ ಉಪಯೋಗ ಮಾಡ್ತಾರೆ. ಈದರ್ ಆರ್, ಹೆದರ್ ಆರ್, ನೀದರ್ ನಾರ್, ಸಚ್ ದ್ಯಾಟ್, ಬೋತ್ ಆ್ಯಂಡ್. ಈಗ ಇವುಗಳನ್ನು ವಾಕ್ಯಗಳಲ್ಲಿ ಹೇಗೆ ಉಪಯೋಗ ಮಾಡಿದೆ ಅಂತ ನೋಡೋಣ. ಯು ಸ್ಟೇ ಈದರ್ ಹಿಯರ್ ಆರ್ ಅಟ್ ಅ ಹೋಟೆಲ್. ನೀನು ಇಲ್ಲಿಯಾದರೂ ಇರು ಅಥವಾ ಒಂದು ಹೋಟೆಲ್ನಲ್ಲಾದರೂ ಇರು. ಶಿ ಕ್ಯಾನ್ ಆಪ್ಟ್ ಈದರ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್ ಆರ್ BSc. ಈದರನ್ನು ಒಂದು ಸಲ ಮಾತ್ರ ಬಳಸ್ತೀವಿ, ಆದರೆ ಆರನ್ನು ಮುಂದೆ ಎಷ್ಟು ಸಲ ಆದರೂ ಬಳಸ್ಬೋದು. ಅವಳು ಮೆಡಿಕಲ್ ಆದರೂ ತೆಗೆದುಕೊಳ್ಳಬಹುದು, ಅಥವಾ ಇಂಜಿನಿಯರಿಂಗ್ ಆದರೂ ತೆಗೆದುಕೊಳ್ಳಬಹುದು, ಅಥವಾ BSc ಆದರೂ ತೆಗೆದುಕೊಳ್ಳಬಹುದು. ಐ ಲೈಕ್ ನೀದರ್ ಮೆಡಿಕಲ್ ನಾರ್ ಇಂಜಿನಿಯರಿಂಗ್. ನನಗೆ ಮೆಡಿಕಲ್ಲೂ ಇಷ್ಟವಿಲ್ಲ, ಇಂಜಿನಿಯರಿಂಗ್ ಕೂಡ ಇಷ್ಟವಿಲ್ಲ. ಶಿ ನೀದರ್ ಅಕ್ಸೆಪ್ಟೆಡ್ ದ ಆಫರ್ ನಾರ್ ರಿಜೆಕ್ಟೆಡ್ ಇಟ್. ಅವಳು ಪ್ರಸ್ತಾವನೆಯನ್ನು ಒಪ್ಪಿಕೊಳ್ಳಲೂ ಇಲ್ಲ, ತಿರಸ್ಕರಿಸಲೂ ಇಲ್ಲ. ಇದೇ ವಾಕ್ಯವನ್ನು ನೀದರ್ ಇಲ್ಲದೆ ಬರೀ ನಾರನ್ನು ಉಪಯೋಗ ಮಾಡಿ ಹೇಗೆ ಮಾಡ್ತೀವಿ ಅಂತ ನೋಡಿ. ಶಿ ಡಿಡ್ ನಾಟ್ ಆಕ್ಸೆಪ್ಟ್ ದ ಆಫರ್ ನಾರ್ ಡಿಡ್ ಶಿ ರಿಜೆಕ್ಟ್ ಇಟ್. ಶಿ ಆಸ್ಕ್ಡ್ ಮೀ ವೆದರ್ ಶಿ ಶುಡ್ ಸ್ಟೇ ಆರ್ ಲೀವ್ ದ ಪ್ಲೇಸ್. ತಾನು ಅಲ್ಲಿ ಇರಬೇಕೋ ಅಥವಾ ಹೊರಡಬೇಕೋ ಎಂದು ಅವಳು ನನ್ನನ್ನು ಕೇಳಿದಳು. ಹಿ ವಾಸ್ ಕನ್ಫ್ಯೂಸ್ಡ್ ವೆದರ್ ಹಿ ಶುಡ್ ಕಂಟಿನ್ಯೂ ಸ್ಟಡೀಸ್ ಆರ್ ಗೋ ಫಾರ್ ಅ ಜಾಬ್. ತಾನು ಅಭ್ಯಾಸವನ್ನು ಮುಂದುವರಿಸಬೇಕೋ ಅಥವಾ ನೌಕರಿಗೆ ಹೋಗಬೇಕೋ ಎಂದು ಅವನು ಗೊಂದಲದಲ್ಲಿ ಇದ್ದನು. ಸಮ್ಟೈಮ್ಸ್ ಹಿ ಮೇಕ್ಸ್ ಸಚ್ ಕಮೆಂಟ್ಸ್ ದಟ್ ಇರಿಟೇಟ್ ಮೀ. ಕೆಲವು ಸಲ ಅವನು ಎಂತಹ ಕಮೆಂಟ್ಸ್ಗಳನ್ನು ಮಾಡ್ತಾನೆಂದರೆ ನನಗೆ ಕಿರಿಕಿರಿ ಆಗುತ್ತೆ. ಬೋತ್ ಆ್ಯಂಡ್. ಬೋತ್ ಅಂದರೆ ಎರಡು ಅಂತ ಅರ್ಥ. ಬೋತ್ ಯು ಆ್ಯಂಡ್ ಐ ಮೇಕ್ ಅ ಗುಡ್ ಪೇರ್. ನಾನು ಮತ್ತು ನೀನು ಒಳ್ಳೆಯ ಜೋಡಿ ಆಗುತ್ತೇವೆ. ಇಲ್ಲಿ ಬೋತ್ ಶಬ್ದ ಇಲ್ಲದೆ ಹೋದರೂ ಕೂಡ ವಾಕ್ಯದಲ್ಲಿ ಯಾವ ಬದಲಾವಣೆಯೇ ಆಗಲ್ಲ. ಇಲ್ಲಿ ಹೇಳಿಕೊಟ್ಟಿದ್ದೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚು ತಿಳಿದುಕೊಳ್ಳೋಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಡಿಯೋವನ್ನು ಆಯ್ಕೆ ಮಾಡಿಕೊಳ್ಳಿ.